ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಈ ವಿಡಿಯೋನ ಕ್ಲಿಕ್ ಮಾಡಿದರೆ ಇಟ್ಸ್ ಅ ಸೈನ್, ಬಿಕಾಸ್ ನೀವು ಒಂದು ಪರಿಸ್ಥಿತಿನಲ್ಲಿದ್ದೀರಾ. ನಾನು ಆ ಪರಿಸ್ಥಿತಿ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹೌದಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನೀವು ಆ ಪರಿಸ್ಥಿತಿನಲ್ಲಿ ಇಲ್ಲ ಅಂದರೆ ನೀವು ಈ ವಿಡಿಯೋನ ವಾಚ್ ಮಾಡಲ್ಲ. ಆ ಪರಿಸ್ಥಿತಿನಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಕ್ಲಿಕ್ ಮಾಡ್ತಿದ್ರೆ. ಇದು ಏಂಜಲ್ಸ್ ನಿಮಗೆ ಕೊಡ್ತಾ ಇರುವಂತಹ ಮೆಸೇಜ್. ಸೊ ಇದನ್ನು ಡಿನೈ ಮಾಡೋಕ್ಕೆ ಹೋಗಬೇಡಿ. ಯಾವ ಪರಿಸ್ಥಿತಿನಲ್ಲಿದ್ದೀರಾ ಅಂದರೆ ನೀವು ಎರಡು ದಾರಿನಲ್ಲಿದ್ದೀರಾ, ಎರಡು ದಾರಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅಂದರೆ ಎರಡು ಪಾತ್ ಇದೆ, ಎರಡು ಡೈರೆಕ್ಷನ್ಸ್ ಇದೆ ನಿಮ್ಮ ಲೈಫಲ್ಲಿ. ಕೆಲವೊಂದು ಸಿಚುಯೇಷನ್ಸ್ ಬಂದಿದೆ ನಿಮ್ಮ ಲೈಫಲ್ಲಿ ವೇರ್ ಯು ಆರ್ ಸ್ಟಕ್. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಒಂದು ಕಡೆ ಬಂದು ಎಮೋಷ್ನಲಿ ಡ್ರೈನ್ ಆಗ್ತಾ ಇದ್ದೀರಾ, ಇನ್ನೊಂದು ಕಡೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಎಮೋಷ್ನಲಿ ಯೋಚನೆ ಮಾಡ್ತಿದ್ದೀರಾ. ಒಂದು ರೀತಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹೌದಾ ಇಲ್ವಾ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅಂದರೆ ಎರಡು ದಾರಿ ಮಧ್ಯೆ ಸಿಕ್ಕಾಕೊಂಡು ಯಾವ ದಾರಿಗೆ ಹೋಗಬೇಕು, ಯಾವ ದಾರಿನ ಚೂಸ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಕ್ವಶನ್ ಆಗಿದೆ. ಬಿಕಾಸ್ ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ಲು, ಇವಾಗ ಫ್ಯಾಮಿಲಿನ ಚೂಸ್ ಮಾಡೋದಾ ಅಥವಾ ಪಾರ್ಟ್ನರ್ನ ಚೂಸ್ ಮಾಡೋದಾ, ಇವಾಗ ಅಥವಾ ಜಾಬ್ನ ಚೂಸ್ ಮಾಡೋದಾ ಅಥವಾ ಬೇರೆ ಫ್ಯಾಮಿಲಿ ಬಿಸ್ನೆಸ್ನ ಚೂಸ್ ಮಾಡೋದಾ, ಅಥವಾ ಇಬ್ಬರ ಮಧ್ಯೆ ಒಬ್ಬರನ್ನ ಚೂಸ್ ಮಾಡೋದಾ ಇನ್ನೊಬ್ಬರನ್ನ ಚೂಸ್ ಮಾಡೋದಾ, ಈ ರೀತಿ ಒಂದು ಪರಿಸ್ಥಿತಿ ಸಿಚುಯೇಷನ್ಸ್ನ ನೀವು ಎದುರಿಸ್ತಾ ಇರ್ತೀರಾ. ಅಂಥವರೇ ಈ ವಿಡಿಯೋನ ನೋಡೋದು. ನಂಬರ್ 2 ಏಂಜಲ್ ಸಂಖ್ಯೆ ಪದೇ ಪದೇ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಯಾರೆಲ್ಲ ಏಂಜಲ್ ಸಂಖ್ಯೆ 222 ಕಾಣಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ಸೊ ಈ ಒಂದು ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ತುಂಬ ಡಿಫಿಕಲ್ಟ್ ಪರಿಸ್ಥಿತಿ, ಸಿಚುಯೇಷನ್ ತುಂಬಾ ಹಾರ್ಡ್ ಸಿಚುಯೇಷನ್. ಬಿಕಾಸ್ ನಿಮಗೆ ಎಮೋಷ್ನಲಿ ತುಂಬ ಡ್ರೈನ್ ಆಗಿಬಿಟ್ಟಿದ್ದೀರಾ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ದಾರಿ ತೋರಿಸ್ತಾ ಇಲ್ಲ, ಡೈರೆಕ್ಷನ್ ತೋರಿಸ್ತಾ ಇಲ್ಲ. ಸೊ ಈ ವಿಡಿಯೋ ನೀವು ವಾಚ್ ಮಾಡ್ತಿದ್ದೀರಾ ಅಂದರೆ ಯು ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್. ಬಿಕಾಸ್ ಇದಾದ ಮೇಲೆ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿದ ಮೇಲೆ ನಿಮಗೆ ದಾರಿ ಕಾಣಿಸುತ್ತೆ. ಯಾವ ದಾರಿನಲ್ಲಿ ಹೋಗಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ಮಾರ್ಗ ನಿಮಗೆ ರೈಟ್ ಅನ್ನೋದು ಗೈಡೆನ್ಸ್ ಸಿಕ್ಕುತ್ತೆ. ಸೊ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಮರಿಬೇಡಿ. ಏಂಜಲ್ಸ್ಗೆ ಯಾವ ಥರ ಕ್ಲೇಮ್ ಮಾಡೋದಂದರೆ ಥ್ಯಾಂಕ್ ಯು ಹೇಳಿ. ನಂಬರ್ 2 ಏಂಜಲ್ ಸಂಖ್ಯೆನ ಮೆನ್ಷನ್ ಮಾಡಿಬಿಟ್ಟು ಥ್ಯಾಂಕ್ ಯು, ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ಕ್ಲೇಮ್ ಮಾಡಿ, ಮತ್ತು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಬಿಕಾಸ್ ದ ಮೋರ್ ಯು ಇಂಟರ್ಯಾಕ್ಟ್, ಜಾಸ್ತಿ ಎಷ್ಟು ನೀವು ಇಂಟರ್ಯಾಕ್ಟ್ ಮಾಡ್ತೀರಾ, ಎಷ್ಟು ಕಾಮೆಂಟ್ ಮಾಡ್ತೀರಾ, ಎಷ್ಟು ಏಂಜಲ್ಸ್ ಹತ್ರ ಪ್ರೇ ಮಾಡ್ತೀರಾ, ಆವಾಗಲೇ ನಿಮಗೆ ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಸಿಚುಯೇಷನ್ಸ್ಗೆ ಆನ್ಸರ್ ಸಿಕ್ಕತ್ತೆ, ನಿಮಗೆ ಗೈಡೆನ್ಸ್ ಸಿಕ್ಕತ್ತೆ. ಈ ಒಂದು ಮಾರ್ಗದಿಂದ ಅಂದರೆ ಈ ಒಂದು ಪ್ರಾಬ್ಲಮ್ನ ಹೊರಗಡೆ ಬರ್ತೀರಾ. ತುಂಬ ಸ್ಟಕ್ ಎನರ್ಜಿನಲ್ಲಿದ್ದೀರಾ. ಕೆಲವರು ತುಂಬ ಸ್ಟಕ್ ಆಗಿಬಿಟ್ಟಿದ್ರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ದಾರಿನೇ ತೋರಿಸ್ತಾ ಇಲ್ಲ, ಕಣ್ಗಳು ಕ್ಲೋಸ್ ಆಗಿದೆ. ಎರಡು ಅಂದರೆ ತುಂಬ ಲೈಕ್ ಶಾರ್ಪ್ ಎಡ್ಜಸ್ನಲ್ಲೂ ಇದ್ದೀರಾ. ಅಂದರೆ ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಪ್ರಾಬ್ಲಮ್ ಆಗ್ಬೋದು, ಇನ್ನೊಂದು ಕಡೆ ಹೋದರೆ ಇನ್ನೊಂದು ಕಡೆ ಪ್ರಾಬ್ಲಮ್ ಆಗ್ಬೋದು. ಭಯ ಇದೆ, ಫಿಯರ್ ಇದೆ, ತುಂಬ ಫಿಯರ್ ಇದೆ. ಭಯದಲ್ಲಿ ಬದುಕ್ತಾ ಇದ್ದೀರಾ ಕೆಲವರು. ಮತ್ತು ಧೈರ್ಯ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಯಾರನ್ನ ಚೂಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅದು ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರ್ಬೋದು, ಅಥವಾ ಎರಡು ಸಿಚುಯೇಷನ್ಸ್ ಮಧ್ಯೆ ಇರ್ಬೋದು. ಸೊ ಈ ಥರ ಒಂದು ತುಂಬ ಕಷ್ಟಕರವಾದ ಸಿಚುಯೇಷನ್ಸ್ನಲ್ಲಿದ್ದೀರಾ. ಅದಕ್ಕೆ ಏಂಜಲ್ಸು ನಿಮಗೆ ಈ ಒಂದು ಬ್ಲೆಸ್ಸಿಂಗ್ನ ತಂದಿದ್ದಾರೆ. ಏಂಜಲ್ಸು ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2 ಏಂಜಲ್ ಸಂಖ್ಯೆನ ಮೆನ್ಷನ್ ಮಾಡಿ, ಡೇಟ್ ಟು ಟೈಮ್ ಹಾಕಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ಎನರ್ಜಿ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಅಟ್ಲೀಸ್ಟು ಇಬ್ಬರಿಗೆ ಶೇರ್ ಮಾಡಿ. ಅದರಿಂದ ಕಂಪ್ಲೀಟ್ಲಿ ನಿಮಗೆ ದೊಡ್ಡ ಶಿಫ್ಟನ್ನು ನೋಡ್ತೀರಾ ನೀವು. ಈ ಒಂದು ಸರ್ಕಮ್ಸ್ಟೆನ್ಸಸ್ ಸಿಚುಯೇಷನ್ಸ್ ಏನಿದೆ ಇದರಿಂದ ಹೊರಗಡೆ ಬಂದುಬಿಡ್ತೀರಾ, ಖಂಡಿತವಾಗ್ಲೂ ಬರ್ತೀರಾ. ಬಿಕಾಸ್ ಇದನ್ನು ನಂಬಿಕೆ ಇಟ್ಕೊಂಡು ನೀವು ಕ್ಲೇಮ್ ಮಾಡಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಮತ್ತು ಲೈಕ್ ಮಾಡೋದು, ಇಂಟರ್ಯಾಕ್ಟ್ ಮಾಡೋದು, ಮೆಸೇಜ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಇಂಟೆನ್ಷನ್ ನಾನು ಸೆಟ್ ಮಾಡಿದ್ದೀನಿ. ಯಾರೆಲ್ಲ ಈ ಒಂದು ಎನರ್ಜಿ ಕ್ಲೇಮ್ನ ಮಾಡ್ತೀರಾ ನಾನು ಹೇಳೋ ರೀತಿ, ಅವರಿಗೆ ಮಾತ್ರನೇ ಈ ರಿಸಲ್ಟ್ ಸಿಕ್ಕೋದು. ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ, ತುಂಬಾ ಅಮೇಝಿಂಗ್. 8 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಯು ಆರ್ ಗೋಯಿಂಗ್ ಟು ಗೆಟ್ ಔಟ್ ಆಫ್ ದಿ ಸಿಚುಯೇಷನ್. ತುಂಬ ಸ್ಮೂತಾಗಿ, ಈಸಿಯಾಗಿ ಹೊರಗಡೆ ಬಂದುಬಿಡ್ತೀರಾ. ಆ ಸ್ಟ್ರೆಸ್ಸು, ಆ ಒಂದು ಟೆನ್ಷನು, ಆ ವರಿ ಇದೆಯಲ್ಲ, ಅದೆಲ್ಲದರಿಂದ ಹೊರಗಡೆ ಬಂದು ಲಾಟ್ಸ್ ಆಫ್ ಆಪರ್ಚುನಿಟೀಸ್, ಲವ್ ರಿಲೇಷನ್ಶಿಪ್ಪಲ್ಲಿ ಲವ್ ಸಿಗುತ್ತೆ, ಒಂದು ಪ್ರೀತಿ ಸಿಕ್ಕತ್ತೆ, ಒಂದು ಸೆಕ್ಯೂರಿಟಿ ಸಿಕ್ಕತ್ತೆ. ಅದೆಲ್ಲ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಸಿಗುತ್ತೆ. ಮತ್ತು ಕಂಫರ್ಟ್ ಸಿಕ್ಕತ್ತೆ, ಅಬಂಡನ್ಸ್, ಮನಿ, ಹಣನ ಅಟ್ರಾಕ್ಟ್ ಮಾಡ್ತೀರಾ,
ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ತೀರಾ. ಮತ್ತು ಒಳ್ಳೆಯದು ತುಂಬ ಚೇಂಜಸ್ನ ನೋಡ್ತೀರಾ. ನೀವು ಲೈಫ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇವಾಗ ಪರಿಸ್ಥಿತಿ ಹೇಗಿದೆ ಅಂದರೆ ನೀವು ಲೈಫಲ್ಲಿ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ. ಕೆಲವ್ರಿಗೆ ಇದೆ, ಹಣ ಇದೆ, ಬಟ್ ಆದರೆ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ. ಕೆಲವ್ರಿಗೆ ಹಣ ಇಲ್ಲ, ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಕೆಲವರಿಗೆ ಪ್ರೀತಿ ಸಿಗ್ತಾ ಇಲ್ಲ, ಕೆಲವರಿಗೆ ಒಳ್ಳೆ ಆರೋಗ್ಯ ಇಲ್ಲ. ಇದೆಲ್ಲ ಪರಿಸ್ಥಿತಿನಲ್ಲಿದ್ದೀರಾ ನೀವು. ಸೊ ಎಲ್ಲನೂ ಚೆನ್ನಾಗಿ ಚೇಂಜ್ ಆಗುತ್ತೆ. ಅಬಂಡೆನ್ಸ್, ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ. 9 ಆಫ್ ಪೆಂಟಕಲ್, 999, 888, 222 ಏಂಜಲ್ ಸಂಖ್ಯೆ ನೋಡ್ತಾ ಇರ್ತೀರಾ. ಸೊ ಸಿ ಅಗೇನ್, ಇದು ನಾನು ಮೇನ್ ಏನು ಹೇಳಿದೆ, ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಈ ಒಂದು ಪರಿಸ್ಥಿತಿನಲ್ಲಿದ್ದೀರಾ ಅಂತ. ಎರಡರ ಮಧ್ಯೆ ಜಗಲ್ ಮಾಡ್ತಾ ಇದ್ದೀರಾ, ಎರಡು ಸಿಚುಯೇಷನ್ಸ್ ಮಧ್ಯೆ ಜಗಲ್ ಮಾಡ್ತಿದ್ದೀರಾ, ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಟ್ರೈ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಟ್ರೈ ಮಾಡ್ತಿದ್ದೀರಾ, ಬಟ್ ಆದರೆ ಆಗ್ತಾಯಿಲ್ಲ. ಬಿಕಾಸ್ ಯು ನೀಡ್ ದಟ್ ಪ್ರೊಟೆಕ್ಷನ್, ಯು ನೀಡ್ ದಟ್ ಗೈಡೆನ್ಸ್, ಯು ನೀಡ್ ದಟ್ ಹೀಲಿಂಗ್ ಎನರ್ಜಿ, ಯು ನೀಡ್ ದಟ್ ಚೇಂಜ್. ನಿಮ್ಮ ಲೈಫಲ್ಲಿ ಎಲ್ಲ ಸಾಲ್ವ್ ಆಗಬೇಕು ಅಂದರೆ ಬ್ಲೆಸ್ಸಿಂಗ್ಸ್ ಬೇಕು, ಡಿವೈನ್ ಬ್ಲೆಸ್ಸಿಂಗ್ಸ್ ಬೇಕು. ರೈಟ್ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ರೈಟ್ ವಿಡಿಯೋನ ವಾಚ್ ಮಾಡ್ತಿದ್ದೀರಾ. ಸೊ ನೀವು ಆಲ್ರೆಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪ್ಲಸ್ ಅದ್ರ ಜೊತೆಗೆ ಎನರ್ಜಿ ಕ್ಲೇಮ್ ಮಾಡೋದು ನಾನು ಹೇಳಿದ್ನಲ್ಲ, ಅದನ್ನು ಮರಿಬೇಡಿ, ಮಾಡಿ. ಆ್ಯಂಡ್ ಹಾಗೆ ನಿಮಗೆ ಡೈಲಿ ಏಂಜಲ್ಸ್ ಪ್ರೊಟೆಕ್ಷನ್ಸ್ ಬೇಕು, ಏಂಜಲ್ಸ್ ಗೈಡೆನ್ಸ್ ಬೇಕು. ನಿಮ್ಮ ಲೈಫಲ್ಲಿ ಏನಾದ್ರು ಬ್ಲಾಕೇಜಸ್ ಇದೆ ಅದೆಲ್ಲ ಕ್ಲಿಯರ್ ಔಟ್ ಆಗಬೇಕು ಅನ್ನೋ ಹಾಗಿದ್ರೆ ನನ್ನ ಚಾನಲ್ನ ಮೆಂಬರ್ಶಿಪ್ನ ಜಾಯಿನ್ ಆಗ್ಬೋದು. ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ ಕುಟುಂಬಕ್ಕೆ ಜಾಯಿನ್ ಆಗ್ಬೋದು. ಅದರಿಂದ ನಿಮಗೆ ಏಂಜಲ್ಸ್ ಪ್ರೊಟೆಕ್ಷನ್ಸ್ ಗೈಡೆನ್ಸ್ ಎಲ್ಲ ಸಿಗುತ್ತೆ. ಸೊ ಐ ವಿಲ್ ಬಿ ಡೂಯಿಂಗ್ ದ ಪ್ರೇಯರ್ಸ್. ಇಂಟೆನ್ಷನ್ ಸೆಟ್ ಮಾಡಿ ಪ್ರೇಯರ್ಸ್ ಮಾಡ್ತಾ ಇರ್ತೀನಿ ನನ್ನ ಮೆಂಬರ್ಸ್ಗೆ. ಸೊ ಅದರಲ್ಲಿ ನೀವು ಕೂಡ ಜಾಯಿನ್ ಆಗ್ತೀರಾ. ಆ್ಯಂಡ್ ಯು ವಿಲ್ ಸಿ ಲಾಟ್ ಆಫ್ ಪ್ರೋಗ್ರೆಸ್ ಇನ್ ಯುವರ್ ಲೈಫ್. ತುಂಬ ಚೇಂಜಸ್ನ ನೋಡೋಕ್ಕೆ ಶುರು ಮಾಡ್ತೀರಾ ಒನ್ಸ್ ಯು ಜಾಯಿನ್ ದಟ್. ಯಾವಾಗಲೂ ಅಷ್ಟೇ, ಯುನೋ ವೆನ್ ಯು ಗಿವ್ ದಟ್ ಎನರ್ಜಿ, ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಅಂದರೆ ನೀವು ಜಾಯಿನ್ ಆದಾಗ ಮಿನಿಮಮ್ ಅಮೌಂಟ್ ನಾನು ಇದು ಮಾಡಿದ್ದೀನಿ. ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ಗೆಟ್ ದಟ್ ಪ್ರೊಟೆಕ್ಷನ್, ಗೆಟ್ ದಟ್ ಗೈಡೆನ್ಸು ಏಂಜಲ್ಸ್ ಕಡೆಯಿಂದ. ಅದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್ಸು. ಯಾವಾಗಲೂ ಅಷ್ಟೇ ಎನರ್ಜಿ ಎಕ್ಸ್ಚೇಂಜ್ ಇರಲೇಬೇಕು ಯಾವುದೇ ಇದಕ್ಕೆ. ನೀವು ಸ್ಪಿರಿಚುವಲ್ ವರ್ಕ್ ಇರ್ಬೋದು ಅಥವಾ ಡೇ ಟು ಡೇ ಲೈಫಲ್ಲಿ ಇರ್ಬೋದು, ಎಲ್ಲದಕ್ಕೂ ಆಲ್ವೇಸ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ವಿತ್ ಯುವರ್ ಎನರ್ಜಿ ಎಕ್ಸ್ಚೇಂಜ್. ಸೊ ಆ ಕಾರಣದಿಂದ ನಾನು ಪದೇ ಪದೇ ಹೇಳ್ತಾ ಇರೋದು. ಸೊ ಯಾವಾಗ ಅದು ಮಾಡ್ತೀರಾ, ಯು ವಿಲ್ ಗೆಟ್ ದಟ್ ಬ್ಲೆಸ್ಸಿಂಗ್, ಯು ವಿಲ್ ರಿಸೀವ್. ವೆನ್ ಯು ಗಿವ್, ಆವಾಗಲೇ ರಿಸೀವ್ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ, ಯಾರ ಜೊತೆನಾದರೂ ಆಗಲಿ, ನೀವು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ ಇದು ಮಾಡಿ. ಯಾವತ್ತೂ ರಿಸೀವಿಂಗ್ ಇರಬಾರ್ದು, ಅಥವಾ ಯಾವಾಗಲೂ ಗಿವಿಂಗ್ ಕೂಡ ಇರಬಾರ್ದು. ತುಂಬ ಜನ ಮಿಸ್ಟೇಕ್ ಮಾಡ್ತಿರೋದು. ಈ ಒಂದು ಪರಿಸ್ಥಿತಿಗೆ ನೀವು ಬರೋಕ್ಕೆ ಕಾರಣ ಕೂಡ ಅದೇ. ಓವರ್ ಲವ್ವಿಂಗ್, ಓವರ್ ಗಿವಿಂಗ್ ಇದೆಲ್ಲ ಮಾಡಿಬಿಟ್ಟಿದ್ದೀರಾ. ಓವರ್ ಹೆಲ್ಪಿಂಗ್. ಯು ಡೋಂಟ್ ನೀಡ್ ಟು ಡೂ ದಟ್. ಎಲ್ಲದಕ್ಕೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಓಕೆ, ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ನೀವು ಯಾವಾಗ ಬ್ಯಾಲೆನ್ಸ್ಡ್ ಮಾಡ್ತೀರಾ, ಯಾವಾಗ ವೈಸ್ ಆಗ್ತೀರಾ, ಮೆಚ್ಯೂರಿಟಿ ಬರುತ್ತೆ. ದ ಎಂಪರರ್ ಕಾರ್ಡ್ ಬಂದಿದೆ ನೋಡಿ. ವೆನ್ ಯು ಬಿಕಮ್ ಮೆಚ್ಯೂರ್ಡ್, ವೈಸ್, ಆವಾಗ ಯು ವಿಲ್ ಸಿ ದ ಚೇಂಜಸ್. ಓಕೆ, ಆ್ಯಂಡ್ ತುಂಬ ಜನ ಈ ವಿಡಿಯೋನ ವಾಚ್ ಮಾಡ್ತಾ ಇರೋರು ಗೋಟ್ನ ನೋಡ್ಬೋದು. ಗೋಟ್ ಕಾಣಿಸುತ್ತೆ ನಿಮಗೆ. ಸೊ ಅದು ಒಂದು ಕನ್ಫರ್ಮೇಷನು. ಗೋಟ್ ಕಾಣಿಸಿದ್ರೆ ಮರಿಬೇಡಿ, ಇಟ್ಸ್ ಅ ಸೈನ್. ಏಂಜಲ್ಸ್ ಕೊಡ್ತಾರ ಸೈನು. ಮತ್ತು ಲಯನ್ ಕೂಡ ಕಾಣಿಸುತ್ತೆ, ಸಿಂಹನೂ ಕಾಣಿಸುತ್ತೆ. ಯು ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಸೊ ಈ ವಿಡಿಯೋ ನಿಮಗೆ ವಾಚ್ ಮಾಡಿದ್ದೀರಾ, ಬಟ್ ಫಾರ್ ಶ್ಯೂರ್ ಇಲ್ಲ ಇದು ನಿಜಾನಾ ಅಂತ ಕ್ವಶನ್ ಇದ್ದರೆ, ನಿಮಗೆ ಸಿಂಹ ಅಥವಾ ಗೋಟ್ ಕಾಣಿಸಿದ್ರೆ ಫಾರ್ ಶ್ಯೂರ್ ಇಟ್ಸ್ ಎ ಕನ್ಫರ್ಮೇಷನ್ ನಿಮಗೆ ಬಂದಿರೋದು ಅಂತ. ಆ್ಯಂಡ್ ಕಾಣಿಸಿಲ್ಲ ಅಂದರೂ ಇಟ್ಸ್ ಫೈನ್. ಬಟ್ ಕೆಲವರಿಗೆ ತುಂಬ ಪ್ರಶ್ನೆಗಳಿದೆ, ಅಂಥವ್ರಿಗೆ ಕಾಣಿಸುತ್ತೆ. ಯಾರು ಬಿಲೀವ್ ಮಾಡ್ತಾರೆ, ದೇ ಡೋಂಟ್ ನೀಡ್ ಟು ಸಿ ದಿಸ್. ಬಟ್ ಯಾರೆಲ್ಲ ಕೆಲವರು ಆ ಥರ ಮಾಡ್ತಾ ಇದ್ದಾರೆ, ಸೊ ಎಲ್ಲೋ ಒಂದು ಕಡೆ ಕ್ವಶನ್ ಮಾಡೋದು, ವಾಚ್ ಮಾಡ್ತಾ ಇರೋದು, ಬಟ್ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅಥವಾ ಲೈಕ್ ಮಾಡ್ತಾ ಇಲ್ಲ, ಅಥವಾ ಕಾಮೆಂಟ್ ಮಾಡ್ತಾ ಇಲ್ಲ, ಕ್ಲೇಮ್ ಮಾಡ್ತಾ ಇಲ್ಲ, ಜಸ್ಟ್ ಇದು ಮಾಡಿಬಿಡ್ತಾ ಇದ್ದೀರಾ, ಇಗ್ನೋರ್ ಮಾಡಿಬಿಡ್ತಾ ಇದ್ದೀರಾ. ಬಟ್ ಏಂಜಲ್ಸು ನಿಮಗೋಸ್ಕರ ಈ ಮೆಸೇಜಸ್ನ ತಂದು ಕೊಡ್ತಾ ಇದ್ದಾರೆ. ದೇ ವಾಂಟ್ ಯು ಟು ಪ್ರೋಗ್ರೆಸ್ ಇನ್ ಯುವರ್ ಲೈಫ್. ನೀವು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೇ ಅವರು ನಿಮ್ಗೆ ಇದು ಮಾಡ್ತಾ ಇದ್ದಾರೆ. ಬಟ್ ನೀವೆಲ್ಲೋ ಇಗ್ನೋರ್ ಮಾಡ್ತಿದ್ದೀರಾ. ಅದಕ್ಕೆ ಕೆಲವೊಂದು ಸೈನ್ನ ಕೊಡ್ತಾ ಇದ್ದೀನಿ ನಾನು. ಏಂಜಲ್ ನಂಬರ್ ಹೇಳಿದೆ, 222, 888, ಈ ಥರ ನಂಬರ್ಸು ಪದೇ ಪದೇ ಕಾಣಿಸ್ತಾ ಇದೆ. 999 ಈ ಸಂಖ್ಯೆಗಳು ನಿಮಗೆ ಏಂಜಲ್ಸ್ ತೋರಿಸ್ತಾ ಇದ್ದಾರೆ. ಅಥವಾ ನಿಮಗೆ ಗೋಟ್ ಕಾಣಿಸ್ಬೋದು, ಮೇಕೆ ಕಾಣಿಸ್ಬೋದು, ಸಿಂಹ ಕಾಣಿಸುತ್ತೆ,
ಸೊ ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ, ಫೆದರ್ಸ್ ಕಾಣ್ಬೋದು, ಯುನೋ ಬರ್ಡ್ ಫೆದರ್ಸ್, ಏಂಜಲ್ಸ್ ಫೆದರ್ಸ್. ಸೊ ಇದು ಕಾಣಿಸುತ್ತೆ. ಇದೆಲ್ಲನೂ ಇಂಡಿಕೇಶನು ನಿಮಗೆ ದಟ್ ದೇ ಆರ್ ಕನೆಕ್ಟಿಂಗ್ ವಿತ್ ಯು. ಓಕೆ, ಮಿಸ್ ಮಾಡ್ಕೋಬೇಡಿ. ಯುನೋ ನಾನು ಹೇಳಿದ್ದು ಮಾಡಿ, ಎನರ್ಜಿ ಕ್ಲೇಮ್ ಮಾಡಿ. ಡೋಂಟ್ ಸ್ಕಿಪ್ ದಿಸ್. ಬಿಕಾಸ್ ನಿಮ್ಮ ಪರಿಸ್ಥಿತಿ ಇವಾಗ ಸಿಚುವೇಶನ್ ಚೆನ್ನಾಗಿಲ್ಲ, ತುಂಬ ಕಷ್ಟದಲ್ಲಿದ್ದೀರಾ, ತುಂಬ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬ ಹೆಣ್ಗಾಡ್ತಾ ಇದ್ದೀರಾ. ಅದು ನಿಮಗೆ ಸಾರ್ಟ್ ಔಟ್ ಆಗುತ್ತೆ, ಕ್ಲಿಯರ್ ಔಟ್ ಆಗುತ್ತೆ, ಪಾತ್ ಕ್ಲಿಯರ್ ಔಟ್ ಆಗುತ್ತೆ, ಡೈರೆಕ್ಷನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.